ಆಶ್ಚರ್ಯ ಎಲ್ಲ ಕರದಲ್ಲಿರುವ ಕರುವನ್ನು ಖಂಡಿಸಿದವನು ಅವನು ಸ್ವಲ್ಪ ಜಗತ್ತಿನಲ್ಲಿ ಬಂಧಿಸಲಿಲ್ಲ ಅವನಿಗೆ ಸಾಹಸಕ್ಕೆ ಸುರಸುರ ಹಾದಿಗಳು ಲೋಕದೊಳಗೆ ಇಂಥ ವಿವೇಕವನ್ನು ನಿನ್ನ ಸಾಹಸಕ್ಕೆ ಸುರಸುರ ಹಾದಿಗಳು ಬಹಳ ಬಹಳ ಎಂದು ಮೆಚ್ಚುವರು. ಇಂಥ ತರುವಿದ್ಯೆಯಂ ಧಾವ ಗುರುವಿನಲ್ಲಿ ಸಾಧನ ಮಾಡಿ ಅವಗರ್ದಿಯಲ್ಲಿ ಶ್ರಮಪಟ್ಟು ಕಲಿತುಕೊಂಡಿರು. ವಂಚಿಸಿ ಮೀನು ಹಿಡಿ ಬರುತ್ತೀಯಲ್ಲೋ ಎನ್ನು ಮುಂದೆ ವ್ಯಕ್ತಪಡಿಸಿದಿ. ಅದೇ ಕಾರಣ ಮಧ್ಯಾಗವಿಲ್ಲದೆ ಬಿಟ್ಟು ಗೌರವನದರ ಖರ್ಚು ಮಾಡುವಲ್ಲಿ ತಪ್ಪಿದೆ. ಅಯ್ಯೋ ವೀರ ಶಕ್ತಿ ಹಾದವನು ಶತ್ರುವನಿರೋ ಹಾಗನಾದರೆ ಅವನಿಗೆ ಮಾಡಿ ತದನಂತರ ಇಂದು ಪ್ರಾರಂಭಿಸಲು ಹೇಗಲ್ಲದೆ ಜನ್ಮ ಕ್ಷತ್ರಿಯನಾಗದಿದ್ದೊಡೆ ಕರ್ಮ ಕ್ಷತ್ರಿಯನನ್ನು ಲೋಕದೋಳ್ ಅತಿ ಹೊಂದಬೇಕಲ್ಲದೆ ಚಕ್ರ ಬಿಂಬದಲ್ಲಿ ಮಿಕ್ಕಿ ಮೀರಿದ ವಿಕ್ರಮನನ್ನು ಜಯಿಸುವುದು ಚಕ್ರಧರ ಚಕ್ರಾಂತಿಗಳಿಗೆ ಅಷ್ಟಳೆಂಬ ವಾರ್ತೆಯ ಕೇಳಿ ನಾನು ಚಿಕ್ಕವನ ಹಸರು ಚಿಂತೆಯಲ್ಲ ನಿಮ್ಮ ಪರಾಕ್ರಮವನ್ನು ನೀನು ಮಾತ್ರ ಸೂರನೆಲ್ಲ ಬಂದ ನಮ್ಮ ಜನಗರಿಗೆ ನಾನು ಮೊದಲೇ ತಿಳಿಸಿದ್ದೆನು. ಎಲ್ಲ ಧೀರನಾದವನು ಈ ಧಾರಣಿಯಲ್ಲಿ 3 ದಿನ ಬಿದ್ದರೆ ಸಾಕು. ನಿನ್ನಂತಹ ಓ ಭಾರತನಾದ ಗಿರಿಯ ಗುಣದವನ್ನು 100 ವರ್ಷ ಬಾಳಿದರೆ ನೀತಿ ಎಲ್ಲ ಹೇ ಕರ್ಣ, ನೀತಿ ಇಲ್ಲದೆ ಕೋಟಿ ಅಂತ ಬರುವ ಮಾತು ಕೇಳಿ ಇಂಥ ಗಂಡ ಘಾತಕ ಕೆಲಸವನ್ನು ಮಾಡಿಯಲ್ಲೋ ಭೂಪತಿ. ಎಲ್ಲ ಕಡೆಗೆ ಸ್ವಲ್ಪ ಮುಖವನ್ನೆತ್ತಿ ನೋಡು. ಸಾರಥಿ ಭೂತಳವನ್ನು ಬೆಳಗಿಸುವ ಸೂರ್ಯ ಸಂಚಾರದಲ್ಲಿ ಹೊಟ್ಟೆಯಲ್ಲೋ ಭೂತ ಸಂಭವನೆ ಮಣ್ಣಿನೊಳಗೆ ಕಲಿತು ಹೋಗುವ ಮೂತ್ರವನ್ನು ಮಳಿಗೆಯಲ್ಲಿ ಯಾವುದಕ್ಕೂ ಭಾರತ ಈ ಶರೀರದ ಮೇಲೆ ಪ್ರೀತಿಯನ್ನು ಇಟ್ಟು ಅನಂತ ಕಾಲ ಕೀರ್ತಿಯ ಈಸನ ಮೆಚ್ಚದಿರುವಂತೆ ಹಿಮ್ಮುಖದಲ್ಲಿ ಕಾರ್ಮುಖಮಂ ಖಂಡಿಸಿ ಇಂತಹ ಮೋಸವನ್ನು ಮಾಡುವುದಕ್ಕಿಂತ ಆಸೆಗೆ ಆಸೆ ಪಡುವ ವೇಸಿಯರಿಗೆ ದಾಸನಾಗಿ ಆಸೆ ಮಾಡುವುದು ಲೇಸಲ್ಲವೇನು? ನಿನ್ನ ಜನ್ಮವನ್ನು ಹೇಳಿ ಬಾಹಿರ ಹೇಳಿ ಮಂಡ್ಯ ಬಂದವನೇ. ಓ ಮಂಡಲದಲ್ಲಿ ಗಂಡು ಗಲಿಗಳ ಮುಂದೆ ಮಂಡ್ಯವಾಗಿ ಒಂದು ಗುಂಡನ್ನಾದರೂ ಹಾಡ ಬಿಡುವುದು ಲೇಸಲ್ಲವೇನೋ ಭ್ರಷ್ಟ ಪರಮ ಪಾಪಿಷ್ಠ. ಹೋದವ ಕಾಣ ಮುಂಭಾಗದಂತೂ ಪ್ರಾಣ ಕೊಡುವುದು ಹಾನಿ ಹಾನಿ ಮಾಡಿಕೊಂಡು ಹೇಳಿದಲ್ಲೋ ದ್ರೋಣ. ಹರಿಯಲ ತರ ಹಿಂಭಾಗದಿಂದ ಮನಸ್ಸನ್ನು ಕಟ್ಟಿಸಿದೆ. ದುರವೀರವು ಮೆಚ್ಚವರನ್ನು ಪರಿಪರಿಂದ ಬೇಡಿಕೊಳ್ಳಲು ಆಚಾರ್ಯವೇ ಕಟ್ಟಿದ್ದು ಕಾಲಕ್ಕೂ ಎಲ್ಲಿ ಉಕ್ಕುತ್ತ ಬಬ್ಬು ತ್ಯಾಗವುದು ಚಡವದಿಯೇ ಜ್ಯೇಷ್ಠನಾದ ಕೌರವನ ಎಂದ ಮೇಲೆ ನಿಶ್ಚಯಗೊಂಡಿರುವ ಚಿಂತೆ ಇಲ್ಲ. ಪುಟ್ಟಿ ಪುಟ್ಟಿ ಅನ್ನ ತಿನ್ನವನಿಂದ ಒಟ್ಟು ಗಟ್ಟಿ ಸಿಡಿದು ಎಲ್ಲಿ ಕಿತ್ತು ತಗದು ಹುಡುಗನ ಕಡೆಯಿಂದ ಏನ್ ನಡೆದಿರಿ ಕೈಯನ್ನು ಪ್ರಾಣ ಕೊಡ ಪ್ರಾಣಿಗಳಿಗೆ ಏನು ಮೋಸ ಮಾಡಿ ಇನ್ನಾದ್ರೂ ನಿನ್ನ ಮನಸ್ಸಿಗೆ ತಂದಿಲ್ಲ ಬರೋಣ. ಚೋಳಿಗಳು ಸಂಪೂರ್ಣ ವಸುಧೀಶನಾದ ಕೌರವನ ಸೈನ್ಯವನ್ನು ನಶಿಸಿ ಹೋದರು ನನಗೆ ಬಂದ ವ್ಯಸನವೇನು? ರಾಜ್ಯ ಕಾರ್ಯಕ್ಕೋಸ್ಕರ ನಿನಗೆ ಪ್ರೇರಿತನಲ್ಲದೆ ತಪ್ಪೇರಿದ ಕಾರಣ ಬಿಡಿ ಬಿಡಿ ಕಠಿಣದ ವಚನ. ಸಾಕು ಸಾಕು ನೀನು ನುಡಿಯೇ ಇಲ್ಲಿ ಮೂಲವಾಯ್ತು. ಅದಕ್ಕಾಗಿ ಒಂದು ಅನುಭವ ನನಗೆ ಮೊದಲೇ ತಿಳಿದುವಾಯ್ತು. ಮೊದಲು ನಿನಗೆ ತಿಳಿಯದಿದ್ದರೆ ಈಗ ನಿನಗೆ ತೊಂದರೆ ಏನಾಯಿತು ಕರ್ಣ? ನಿನ್ನಿಂದಲೇ ನನ್ನ ಪ್ರಾಣಾಂತರವರೆಗೂ ಅಪ್ಪ ನಿಂದು ನಾವು ದಂಡಿಯಾಗಿ ಸಂಪಾದನೆ ಆಯಿತು. ಕೆಲ ಸೂರ್ಯ ಸಂಭವ ನೀ ದೇಹಕ್ಕೆ ಬೇಸರಗೊಂಡು ಮಾತನಾಡಿವೆ ಈ ಕ್ಷಣವ. ಇನ್ನೇನಿದೆ ಆಚಾರ್ಯರೇ? ನಿನ್ನಂತ ಕುರುಮಂಡಲೇಶನ ಮುಂದೆ ಪಾಂಡವರ ಐವರ ಸಿರ ತಂಡಾಡಿದ ಆಡುಗಳಿಗೆ ವಚನ ಪ್ರಶ್ನಾಗುವಿಲ್ಲದೆ ನಮಗೆ ಯಾತಕ್ಕಿದ್ದ ಚಿಂತೆ? ಈ ಸೇನಾಧಿಪಟ್ಟವನ್ನು ಕೌರವನಲ್ಲಿಗೆ
ಇಂಥವ್ರು ಮಾಡ್ರಿ ಕಟಿಯಾಚಾರ್ಯರೇ ಒಳ್ಳೆಯಲೈ ಕೃಪಾ ಅಶ್ವತ್ಥಾಮ ಸಲ್ಯಾದಿ ಸುಮಡ ನಾಯಕರೇ ತಡವಾದಕ್ಕೆ ಪಾಪರೇ ಕುಮಾರನ ಕರ ಚಾಪ ಮಮ್ಮರಿತನ ರಮಿಸಿದನು ಅಭಿಮನ್ಯುವಿನ ನಿರಾಯುಧವನ್ನು ಹಾಗೆ ಮಾಡಿ ನಿಲ್ಲಿಸಿದನು. ಇದೇ ಸಮಯ ನಿಮ್ಮ ನಿಮ್ಮ ಎದೆಗಳನ್ನೇರಿಸಿ ಪಾರ್ಥ ನಂದನದ ಕುದುರೆ ಸಾರಥಿ ಸಾರಥಿಗಳನ್ನು ತುರಿದು ನರ ಸಂಭವ ನಡೆಗೆ ಸರ್ವರು ಏಕಕಾಲದ ಸ್ವರ ಸಂಕುಲವನ್ನು ಸುರಿದು ಅಭಿಮನ್ಯುವಿನ ಹೃದಯ ದಾರಿಯ ಮಾಡಿರಿ. ಮಾಡಿರಿ ನಿಮ್ಮ ನಿಮ್ಮ ಕರ ಚಮತ್ಕಾರವನ್ನು ಮರೆಯಬೇಡಿ ವೀರರೇ, ಅಸಹಾಯ ಸುರರೇ. ಸಾರಥಿ ನೋಡಿದೆಯಾ ಕಣ್ಣನ್ನು ಮಾಡಿದ ಮೋಸದ ರೀತಿ? ಸರೋಜದೊಳ ಕಾರ್ಮಿಕವಿಲ್ಲದ ಸಮಯದೊಳ ಕೂಡಿ ಅತಿ ಬಲಶಾಲಿಗಳಂತೆ ಇಲ್ಲದ ಶರಣ್ಯಗಳನ್ನು ಹೂಡಿ ಕನಕ ಹಬ್ಬದೊಳಗಡೆ ಜಾನನಾಥನೆಂಬುವನು ಎನ್ನ ಕನಕರಥಮಂ ಖಂಡಿಸಿದನು. ಅಶ್ವತ್ಥಾಮನಿಂದರಿಯನ್ನು ಸಾರಥಿಯನ್ನು ಕರೆಹಿದನು. ಕೃಪಾಚಾರ್ಯರನ್ನು ಸ್ವರ್ಗವನ್ನು ಸೇರಿದನು. ಚಂದ್ರಕಪ್ಪನಿಂದರಿಯನ್ನು ಹಠಧ್ವಜಪದ ಹಾಗೆಯನ್ನು ಹಾರಿಸಿದನು. ಹುಡುಕುವುದಕ್ಕೆ ದರವಿಲ್ಲ, ಮುಂದಡಿ ಇಡುವುದಕ್ಕೆ ರಥ ಸಾರಥಿಯಿಲ್ಲ. ಬರುವ ಜನಬಲ ಸಮೂಹವಲ್ಲ ಮತ್ತೆ ವೈದ್ಯರಿಗೆ ಓಡುವುದಕ್ಕೆ ಪ್ರಯತ್ನ ಮಾಡಿದರು. ಅಭಿಮಾನ್ಯವನನ್ನು ಗೆದ್ದು ಷಡುರತ್ರಲ್ಲ ಬಲಿವೀರರಾದರೆ ಹುಡುಗನ ಕಟ್ಕದ ಹಾತಿಗೆ ಗಡಗಡನೆ ಪಡಗಿ ಮುಂದಾಗಿ ಓಡುವಿರಿ. ಹೊಳೆಯ ನನ್ನ ಹಿಡಿದು ಕೊಡುವ ಜಡಮತಿಗಳ ನಿಮ್ಮ ಜನ್ಮವು ಸುಡಲೆ. ಇಂಥ ರಾಜ್ಯಕಾರ ದ್ರೋಹಿಗಳು ನಾನೇ ನಂಬಲಿ ಸಾರಥಿ ನೋಡಿ ಸೂರ್ಯ ಸಂಧ್ಯಾತನಾದ ಕರ್ಣನೇ ಕೇಳಿದೆಯಾ ಕುರುಭೂಪತಿಯ ಕಠಿಣವಾದ ನುಡಿಯನ್ನು ಬೇಗನೆ ಕೊಡುಗಲಿಯಾದ ಅಭಿಮಾನ್ಯವನ್ನ ಕಟಕದ ಹಾವತಿ ತಡೆಯಬಹುದು. ಕೊಡುಗೆ ಪದ ನುಡಿ ಎಂಬ ಹಲವುಗಳಿಗೆ ತಡೆಯಲಾಗುವುದು ರಾಜಯ್ಯ. ಹಿರಿಯದು ಅಧ್ಯಾಯ ಕಲಿಬಾರದು ನಿನ್ನ ಕಂಡು ಯಾರು ನಮ್ಮ ಬರಲು ಮುರಿದೆಯಾ ಸಹಜವಾಗಿ ಬರುವುದಿಲ್ಲ. ಮಳವಡಿಸಿ ನಿನ್ನ ಕಂಡು ಪೂರ್ವಿಕೆ ಬರ್ತದಮ್ಮ ಕಲ್ಸಿ ಬುದ್ಧಗಳನ್ನು ಕಂಡು ಎಲ್ಲ ಕರ್ಣ ಕರಮಾವ ಹೋದರೆ ನಾನು ಕರಮಾವ ಹೋದರೆ ನಾನು ಬಂದಿದೆ. ಮತಂಕರು ಸತೆ ಕೊಡುವುದಿದೆ ಕೊಡುಮಗದ ದಂಡಮಂ ಘರಗರೆಂದಿರುವಿ ಕುರುವುದನ್ನು ಹಾರಿ ನೀಳು ಬಂದು ಜಡಿದಿರುವನ ಸೂರ್ಯ ಸಂಭವ ಬಳಿ ಗಂಪರಕ್ಕೆ ಗಂಡನೆಂಬ ಗಂಪರಿಗೆ 500 ಎತ್ತಿ ಹಿಂದಕ್ಕೆ ಸರಿದು ನಿಂತರಿಗೆ ಹಾಗಿದ್ದನ ಬಳೆ ರಥವನ್ನು ಅಶ್ವತ್ಥಾಮನ ಸಾರಥಿಯನ್ನು ಕೌರವನ ಏಳಿಕರಿಯನ್ನು ಹೇಳಿದನು. ಬಳೆ ದುಸ್ಸಾಹಸರ ಮುಖ ಶರಣವನ್ನು ತಲುಪುತ್ತಿದ್ದ ಸಾರಥಿ ಸೋಲಿತ ಪರಾಕ್ರಮ ರೀತಿ ರಾಜಯ ನೋಡಿದೆಯಾ ಅಭಿಮಾನ್ಯವನ ಭುಜಬಲದ ಕೆಳಗೆಯ ಈ ಆಳ ರಂಡ ಮಗನ ಕೋಪ ವೇಗದಿಂದ ಒಗರಿಯಾದ ರೋಮಗಳು ಕೋಪಾಗ್ತಿಯಿಂದ ಕುಡಿದು ಹೃದಯದ ಬಿಡುಗಣ್ಣು ಕೆಂಪೇರು ಕುಡಿಯುವ ಬೀಜಗಳು
ಕೆಡಿಸಿದಿ ಪುಡಿ ಪುಡಿ ಮಾಡಿ ಸಹಜವಾಗಿ ಪುಡಿ ಪುಡಿ ಮಾಡ್ತೀನೋ ಒಂದು ಕಳ್ಳೂರು ಸುತ್ತ ಬರುವ 65 ಸತ್ತು ಹೂಡಿ ಹೊಡೆಯವರು ನಿನ್ನ ಕಳಂಜಂಗ ಕಟ್ಟಿನ ಭೂತಾಳಲ್ಲಿ ಬಿದ್ದವು ನಿನ್ನ ಅದ್ಭುತ ಸತ್ಯ ನಿಂತು ಕೋಟ ನಂಬ ನಿನ್ನ ಕತೆ ಮುಗಿದಿ ಕ್ಷಣ ಬಹಳಿ ಬಹಳಿಗೆ ಈ ಸೂರ್ಯ ಸಂಭವ ಇಂತಹ ಹೇಳಿ ಮಾತುಗಳನ್ನು ಹಾಡುವುದೇ ಎಲ್ಲ ನಮಗೆ ಕಡಮ ಎಲ್ಲ ತರುವುದು ಕ್ಷಣಕ್ಕೆ ಬರುತ್ತರ ಭೀಕರ ಪೌರುಷವೇನಾದರೂ ಕಡಿಮೆಯಾಗಬಹುದೇ ಎಲ್ಲಂತೆ ಹಿಂಬದಿ ನಿಂತು ಧನವನ್ನು ಖಂಡಿಸಿದ ಜೀವಿಸಿದ ಜೀವಕಲ್ಲದಂತೆ ಎದುರುವೆಯ ಎಲ್ಲ ಜನರಿಂದ ಕರೆದ ಕೊಂಬಗಳ ಭಾಗಗಳನ್ನು ತೋರಿಸಿ ಹರಿಕರಾಗುವ ಗರಿಮ ಕುಲಾಲ ಚಕ್ರವಂತ ಗರಿಗಳಿರುವೆ ಕುರುಗಳೆಲ್ಲ ಹಾರಿ ನೀಡುವಂತೆ ಜಡಿದಿರುವಲ್ಲ ಕುರುಬಲವೆಲ್ಲ ಒತ್ತು ಕೆಡುವೆ ಹಿರಿಯ ಹುಲಿಯ ಹಬ್ಬಲಕ್ಕೆ ಕುರಿಮರಿಗಳು ಎಪ್ಪಲಾಯನ ಭಾಗವಂತೆ ಕುರು ಸತ್ಯವಲ್ಲ ಎಪ್ಪಲಾಯ ಮಾಡುವ ಸೂರ್ಯ ಸಂಭವ ಮಾಮನ್ ಕಿರೀಟ ಮಸ್ತ್ ಹೇಳಕ್ ನೋಡಲ್ಲ ಅಲ್ಲ ದುರ್ಯೋಧನ ಈ ಭೂಮಂಡಲ ಕೀರ್ತಾಂಗನೆಯನ್ನು ಒಲಿಸುವ ಉತ್ತಂಡನೆಂಬ ಬಿರುದು ನಿನಗೆ ಸಲ್ಲುವುದು ಸಹಜವಾದ ಮಂಡ ದುರ್ಯೋಧನ ನಿನ್ನ ಭುಜಬಲದ ಕೆಳಗೆ ನಿನ್ನ ಭುಜಬಲದ ದಂಡಕ್ಕೆ ಸಮದಂಡಿ ಯಾರು ಹದಿರತನೆಂಬ ಬಂಡರಿಗೆ ದಂಡನೀಡವನು ಬಲ ಬಲ ನಿನ್ನ ಕರುತ್ರಾಣವನ್ನು ನೋಡಿ ಭೋಜನ ಜಾಣನಾದ ದ್ರೋಣನೆಂಬರು ಜಾರಿ ಹೋಗುವ ಸಹಜವಾಗಿ ಜಾರಿ ಹೋಗಿರುವ ರಾಜ ದುರ್ಯೋಧನ ಕೃಪಾ ಸಲ್ಲೆ ಕರ್ಣ ಅಶ್ವತ್ಥಾಮಗಳಿದ್ದರೆ ನಿನ್ನ ಭೀಕರ ಕುತ್ತಿಗೆಗೆ ಮುಖ ಬಿರಿವಿ ಭಯಕಂಪಿತನಾದನು ಸಹಜವಾಗಿ ಭಯಕಂಪಿತರಾಗಿರುವರು ನಿನ್ನ ಕರಕಂಜದ ಮೆರೆಯುವ ರಥ ಚಕ್ರದ ತಕ್ಕಡಿಗೆ ಆಗಿರಿದರೆಂಬ ಗೌರವಿಕ್ಕವೇ ಸಹಜವಾಗಿ ನಿಮ್ಮರಾಗಿರುವ ದುರ್ಯೋಧನ ಭಗಿನಿಯ ಕಡುಜಾಂಗಿ ಎಂದು ಗಗನ ಮಂಡಲ ಕೊಂಡಾಡವರು ಪಾರ್ಥ ಸಂಭವ ನೀರು ಹುಟ್ಟಿದ್ದಕ್ಕೆ ಜನ್ಮ ಸಂಭವ ಕೊಡ್ರಿ ಅಮ್ಮೆ ಮನುಷ್ಯ ಚೆನ್ನಾಗಿ
ಎತ್ತ ನೋಡಿದರೆ ಶತ್ರು ಬಾಣದ ಮತ್ತಗಳು ಮತ್ತಿ ಶರೀರದೋಳು ಹೊತ್ತಿನ ಹಾಕಿದವು. ಕತ್ತರಿಸುವುದಕ್ಕೆ ಕರವಿಲ್ಲದ ಕಾರಣ ವೃತ್ತಿಯ ಮೇಲೆ ನಿಲ್ಲುವುದಕ್ಕೆ ತತ್ಪರ ಕೊಡುತ್ತಿರುವುದು ಈ ಶರೀರ. ಒಂದು ತರ ಯತ್ರಾಯುಧವನ್ನು ಬಿಡಿಯುವುದಕ್ಕೆ ಹತ್ತ ಬಂದಿದ್ದರೆ ಸಮೂಹವನ್ನು ಕಿತ್ತಿ ಮಾನವಕ್ಕೆ ತೊಳೆದು ಬರುತ್ತಿದ್ದನು. ಕ್ಷತ್ರಿಯ ಧರ್ಮಕ್ಕೆ ವ್ಯತಿರಿಕ್ತನಾದ ಹೇಸೀಕಣ್ಣನು ಮಾತ್ರ ಎನ್ನನ್ನು ಮೋಸ ಮಾಡಿದನು. ಕೆಲೈ ಬಚ್ಚೆ ತುಂಡನಾದ ಕಣ್ಣದ ಹೊಣಾದಿಗಳೇ, ಇಲ್ಲಿಗೆ ಯುದ್ಧ ಮುಗಿದನ್ನು ಮಹಾತ್ತರಾಗಿ ಹೋದರೆ ಬೇಡಿರಿ. ರೌದ್ರನ ಮುಚ್ಚೆಯ ತಪ್ಪುವ ಎನ್ನ ಜನಗನಾದ ಭಕ್ತರು ಈ ಭಾರತೀಯನ್ನು ಕೇಳಿ ಹತ್ತಿರಂತ ಹಾರಿಸಿದ ಬಿಡನ. ಹತ್ತಿರ ಈನ ಕುಲೋತ್ಪನ್ನನಾದ ಏಸೀಕಣ್ಣನ ಮೋಸ ಮಾಡುವುದಕ್ಕಿಂತ ಮುಂಚೆ ನೀನು ಓರ್ವನೇ ಬಂದಿದ್ದರೆ ನೀತಿ ಇಲ್ಲದೆ ಕೋತಿಗಳನ್ನು ದ್ರೋಣಾದಿ ಕೋತಿಗಳನ್ನು ಹಾತುರದಿಂದ ಬಿಡಿದು ಮರದೊಳ ಕಟ್ಟಿ ಮಾತನಾಡಿಸಿ ಬಿಡುತ್ತಿದ್ದನು. ಅಯ್ಯೋ ಎನ್ನ ಪ್ರಾಚೀನವೇ, ಈಗಲಿಕ್ಕೆ ನೀನು ಹೇಗೆ ಬಂದೆಯೋ ಜನಗ? ಎನ್ನ ಕರ್ಮಕ್ಕೆ ನೀನೇನು ಮಾಡಿ ಎಡ ಮಗನೇ ಅಗಣಿತ ವಿಕಟರೊಡನೆ ಕೋಡಿ ಕಾಲಕದಲ್ಲಿ ಮಡಿದೆಯಾ ಎಂದು ರೂಢಿಪತಿಯಾದ ಧರ್ಮಜನು ಎಷ್ಟು ಹೊಡೆದುಕೊಳ್ಳುವನೋ, ಎಷ್ಟು ನೊಂದುಕೊಳ್ಳುವನೋ. ಆರತಿ ಮಾತೆಯಾದ ಸುಭದ್ರ ಅಮ್ಮನ ನಾನು ಮಡಿದ ನಮ್ಮ ವಾರ್ತೆ ಕೇಳಿ ಅಯ್ಯೋ ಎಷ್ಟು ದುಃಖ ಪಡುವಳೋ, ಎಷ್ಟು ನೊಂದುಕೊಳ್ಳುವಳೋ. ಆರತಿ ದೇವ ಎಡ ಜಾತಿಯರಾದ ಉತ್ತರಾತನ ಕಾಂಗಿಯರು ನಾನು ಮಡಿದ ನಮ್ಮ ವಾರ್ತೆಯಂ ಕೇಳಿ ಎಮ್ಮನ್ನು ನಡು ನೀರಿನೊಳಗೆ ಕೈ ಬಿಟ್ಟು ದುಃಖ ಪಡುವರು, ಎಷ್ಟು ಎದೆ ಪಡೆದುಕೊಂಡುವರು. ಹೌದು ದೇವ. ಇರಲಿ, ರಣ ಪಡವಿಯೊಳಗೆ ಇವರನ್ನು ನೆನೆದು ಬಿಡುಕಿ ಮಾಡುವುದೇ ಈಗ ಕುವರನಾಗಿ ಮಹತ್ಕೀರ್ತಿಯನ್ನು ಹೊಂದುವಂತ ಕಾರ್ಯವನ್ನೇ ಮಾಡುವುದು. ಇನ್ಯಾತಕ್ಕೆ ಯೋಚನೆಯನ್ನು ಮಾಡಬೇಕು? ಈ ಘಟದಲ್ಲಿ ಹಾಕಿಯನ್ನು ಬೆಳಕಿ ಕೌರವನ ಮಕ್ಕಳನ್ನೆಲ್ಲ ಘಾತಿಸಿಗೆ ಶೈಲ ಮಾಡಿ ವೈರ್ಯವನ ಸಮೂಹಕ್ಕೆ ಘಾಲ್ ಮಾಡಿ ಪ್ರಾಣವನ್ನು ಬಿಡಬೇಕು. ಸಾಕು ಸಾಕು ಈ ಜನ್ಮ ಪರಮೇಶ್ವರ. ರಂಭಾಪತಿಗೆ ಸರಿ ಸಂಭ್ರಮಾನ್ವಿತನಾದ ಕುಂಬಿನೇಶನೇ, ಅಹೋ ಕರ್ಣನೇ, ಮುಂಬರಿದು ನಮ್ಮ ಸೈನ್ಯವೆಲ್ಲ ಸದಿ ಬೆಳೆದು ಅಭಿಮಾನ್ಯವೆಂಬುದರ ಕುಂಬಿನಿಗೆ ಒರಗಿದನು. ಇನ್ನೇನು ಭಯ, ಇವನನ್ನು ನೋಡೋಣ. ಬಲ ಬಲ ತೋಳು ತರ ದುಂಬಿ ಮಾಡಿ ನಿನ್ನ ತನುದ್ಭವರಾದ 100 ಕಾದೇಶಳ ಕಡೆ ಕೈದುಗಾಸಿ ಎಂಬಾಡಿ ಸುಬಡ ರಮಣ ಮಕುಟನ ಹಣ ಭಯಂಕರ ಭೂಮಿಯಲ್ಲಿ ಪವಡಿಸುವನು. ಇವನನ್ನು ಸ್ವಲ್ಪ ನೋಡೋಣ. ಹೇ ಕುರುಭೂಪತಿ, ಚಂದ್ರಬಿಂಬದೊಳಪ್ಪುವ ಪಟುಪಟ ತಟನ ಮುಸುಡಿ ಮುರಿಯದೆ, ಕನ್ನಡಗಳು ಮುಚ್ಚದೆ, ಕಾಯಿ ಜವಗಿಡಿದೆ, ಒಗರೇರಿದ ರೋಮಗಳು ನಗಮುಖದ ಮುತ್ತಿರಂತೆ ಒಳೆಯುವುದಂತೆ ಬಟ್ಟೆಗಳು ಸುಕುಮಾರನ ಕಂಗಳಿಗೆ ರಂಜಿಸುವವು. ಅಯ್ಯೋ, ಇಂಥ ಮಗನನ್ನು ಮರೆತು ಮನದೊಳೆ ಎತ್ತ ಜೀವಿಸುವಳೋ ಸುಭದ್ರಿಯು. ಬಲ ಬಲ ಬೀಭತ್ಸ ನಂದನವೇ ಸಾಕು, ನಿನ್ನ ಸಾಹಸಕ್ಕೆ ಸುರಾಸುರರು ನೀರಿನೊಂದು ಕೊಂಡಾಡಿದರು ಸಾಕು. ವ್ಯರ್ಥವಾದ ಶರೀರವು ಎತ್ತ ಬಿದ್ದರೇನು ಉತ್ತಮವಾದ ಕೀರ್ತಿಯನ್ನು ಹೊಂದಿದೆಯಾ? ಹೇ ಧರಣೇಶನೇ, ದುರದ ಪ್ರಳಯ ಕೃತಂತ್ರವನ್ನು ಸಂಭರಿಸಿದೆವು. ಕೊರಳಿಗೆ ಆಗುವ ಮೃತ್ಯುವಿನ ಪಾಸು ಮಾತ್ರ ತಪ್ಪಿಸಿಕೊಂಡೆವು. ಈ ಬಾಲಕನ ನಿರೀಕ್ಷಿಸಲಾರೆಂಬಂತೆ ರವಿ ಜಾರಿರು ಪಶ್ಚಿಮಕ್ಕೆ ಹೋಗೋಣ ನಡಿ ನಮ್ಮ ಬಾಲಕ್ಕೆ. ದುರ್ಯೋಧನ ಅಭಿಮಾನ್ಯವನ್ನು ಕಾಲೋಚನೆ ಮಾಡಿದೆ ಮತ್ತು